ಸನ್ಮಾನ್ಯ ಅಧ್ಯಕ್ಷರಾದಂಥ ಸಂಸತ್ ಸದಸ್ಯರಾದಂಥ ಪ್ರಹ್ಲಾದ್ ಜೋಶಿ ಅವರೇ, ನಮ್ಮ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಸ್ನೇಹಿತರಾದಂಥ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಡಿ.ವಿ. ಸದಾನಂದ ಗೌಡ್ರೆ, ಪಕ್ಷದ ನಮ್ಮ ಅಖಿಲ ಭಾರತೀಯ ಸಹ ಸಂಘಟನಾ ಕಾರ್ಯದರ್ಶಿಗಳಾದಂಥ ಬಿ. ಸತೀಶ್ ಅವರೇ, ಅಶ್ವಥ್ ನಾರಾಯಣ ಅವರೇ, ವೀರಯ್ಯನವರೇ, ಖ್ಯಾತ ಚಲನಚಿತ್ರ ತಾರೆಯಾದಂಥ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ತಾರಾ ಅನುರಾಧ ಅವರೇ, ನನ್ನ ಆತ್ಮೀಯ ಗೆಳೆಯರು, ಕನ್ನಡ ಸಂಸ್ಕೃತಿ ಮತ್ತು ಸಣ್ಣ ನೀರಾವರಿಯಲ್ಲಿ ಅಪಾರವಾದಂತಹ ಸಾಧನೆಯನ್ನು ಮಾಡಿದಂಥ, ಕರ್ನಾಟಕ ಕಂಡಂತ ಅತ್ಯುತ್ತಮ ಕನ್ನಡ ಸಂಸ್ಕೃತಿ ಸಚಿವ ಅನ್ನುವಂತಹ ಹೆಸರನ್ನು ಗಳಿಸಿಕೊಂಡಿರುವಂತ ಗೋವಿಂದ ಕಾರಜೋಳ ಅವರು, ಅದೇ ರೀತಿ ಸ್ನೇಹಿತರಾದಂಥ ಚೀನಾರಾಮ ಅವರೇ, ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಬಹಳ ದಿವಸದಿಂದ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿ, ನಮ್ಮ ಸತೀಶ್ ಜಿ ಅವರು ಇಲ್ಲಿ ಕೂತಿದ್ದಾರೆ. ವಾಜಪೇಯಿ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಡೀ ಈಶಾನ್ಯ ಭಾರತಕ್ಕೆ, ನಾರ್ತ್ ಈಸ್ಟ್ಗೆ ನಾವು ಮುಂಗಡ ಪತ್ರದಲ್ಲಿ ಒಂದು ನಾನ್ ಲ್ಯಾಪ್ಸಬಲ್ ಪೂಲ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ಅಂದ್ರೆ ಮುಂಗಡ ಪತ್ರದಲ್ಲಿ ನಾರ್ತ್ ಈಸ್ಟ್ ಏನು ಹಣವನ್ನು ಕೊಡಲಾಗುತ್ತೆ, ಅದು ಆ ಆರ್ಥಿಕ ವರ್ಷ ಮುಗಿದ ನಂತರ ಮತ್ತೆ ಜನರಲ್ ಎಕ್ಸ್ಚೆಕರ್ಗೆ ವಾಪಸ್ ಬರೋದಿಲ್ಲ. ಅದು ಮುಂದಿನ ವರ್ಷದ ಮುಂಗಡ ಪತ್ರಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಂದ್ರೆ ಯಾವುದೇ ಸೇವಿಂಗ್ಸ್ ಆಗಲ್ಲ, ಖರ್ಚಾಗದೆ ಇದ್ರೆ ಅದು ಉಳಿತಾಯ ಆಗಿ ವಾಪಸ್ ಬರೋದಿಲ್ಲ, ಮುಂದುವರಿಯುತ್ತೆ. ಆದ್ರಿಂದ ಇವತ್ತು ನಾವು ಸಂಕಲ್ಪ ಮಾಡಬೇಕು, ಇಡೀ ದೇಶ ಸಂಕಲ್ಪ ಮಾಡಬೇಕು, ಭಾರತ ದೇಶದ ಮುಂಗಡ ಪತ್ರದಲ್ಲಿ ಮತ್ತು ಭಾರತ ದೇಶದ ಎಲ್ಲ ರಾಜ್ಯಗಳ ಮುಂಗಡ ಪತ್ರದಲ್ಲಿ ಭಾರತ ದೇಶದಲ್ಲಿರುವಂತಹ ಎಲ್ಲ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳ ಬಜೆಟ್ ನಲ್ಲಿ ಏನು ಪರಿಶಿಷ್ಟ ಜಾತಿ ವರ್ಗದವರಿಗೆ ನಾವು ಹಣವನ್ನು ಇಡ್ತೇವೆ, ಅದು ಲ್ಯಾಪ್ಸ್ ಆಗಬಾರ್ದು, ನಾನ್ ಲ್ಯಾಪ್ಸಬಲ್ ಆಗಿ ಅದು ಮುಂದುವರಿಬೇಕು. ಅದು ಅಂಬೇಡ್ಕರ್ ಅವರಿಗೆ ತೋರಿಸುವಂತ ನಿಜವಾದಂತಹ ಶ್ರದ್ಧಾಂಜಲಿ ಅಂತ ನಾನು, ಅದರಿಂದ ಒಂದು ಆರ್ಥಿಕ ಕ್ರಾಂತಿನೇ ಆಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೇನು ಅಂತಂದ್ರೆ, ಇವತ್ತು ದಲಿತ ಸಮುದಾಯಗಳಿಗೆ ನೀವು ಸಮಾನತೆಯನ್ನು ಕೊಡಬೇಕು ಅಂತಂದ್ರೆ ಆ ಸಮಾನತೆ ಕೊಡ್ಲಿಕ್ಕೆ 3 ಉಪಕರಣಗಳು ಅನ್ನುವಂತ ಮಾತನ್ನು ಹೇಳಿದ್ರು. 3 ಇನ್ಸ್ಟ್ರೂಮೆಂಟ್ಸ್. ಮೊದಲನೇದು ಪೊಲಿಟಿಕಲ್ ಪವರ್, ರಾಜಕೀಯ ಮೀಸಲಾತಿ. ಅಂದ್ರೆ ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ಎಲ್ಲ ಹಂತಗಳಲ್ಲಿ ರಾಜಕೀಯ ಮೀಸಲಾತಿ ಬೇಕು. ಆ ರಾಜಕೀಯ ಮೀಸಲಾತಿ ಅನ್ನೋದು ಸಮಾನತೆಗೆ ಒಂದು ಚಾವಿ, ಕೀಲಿಗೆ ಇದ್ದಂಗೆ ಅನ್ನುವಂತ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಧನಂಜಯ್ ಕೀರ್ ಅವರು ಅವರ ಒಂದು ಜನ್ಮ ಚರಿತ್ರೆಯನ್ನು ಬರೆದಿದ್ದಾರೆ. ಅದ್ಭುತವಾದಂತಹ ಪುಸ್ತಕ. ನಾನು ಅನೇಕ ಬಾರಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾರಜೋಳರಿಗೆ ಹೇಳಿದ್ದೇನೆ, ಧನಂಜಯ್ ಕೀರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬರೆದಿರುವಂತಹ ಪುಸ್ತಕವನ್ನ, ಅದರ ಅನುವಾದವನ್ನ ನಮ್ಮ ಕರ್ನಾಟಕದ ಎಲ್ಲ ಶಾಲೆಯ, ಪ್ರೌಢಶಾಲೆಯ ಮಕ್ಕಳಿಗೆ ವಿತರಣೆ ಮಾಡಬೇಕು ಅನ್ನುವಂತ ಮಾತನ್ನು ನಾನು ಹೇಳಿದ್ದೆ. ಅತ್ಯುತ್ತಮವಾದಂತಹ ಪುಸ್ತಕ. ನನಗೆ ಒಂದು ಸಿಹಿ ಸುದ್ದಿಯನ್ನ ಕೊಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರ ಜಯಂತಿಯ ಸಂದರ್ಭದಲ್ಲಿ ಸನ್ಮಾನ್ಯ ಕಾರಜೋಳರು ಧನಂಜಯ್ ಕೀರ್ ಅವರು ಬರೆದಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದನ್ನ ಸರ್ಕಾರ ಎಲ್ಲ ಪ್ರೌಢಶಾಲೆ ಮತ್ತು ಮೇಲ್ಮಟ್ಟದ ಮಕ್ಕಳಿಗೆ ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಸರ್ಕಾರದ ಮುಂದೆ ನಾನು ಇಡ್ತಾ ಇದ್ದೆ. ಅವ್ರು ಹೇಳಿದ್ರು, ಒಂದು ರಾಜಕೀಯ ಅಧಿಕಾರ, ಇದು ಒಂದು ಕೀಲಿಕೈ. ಎರಡನೇ ಕೀಲಿಕೈ ಅಂತಂದ್ರೆ ಸಮಾನತೆ ಕೊಡ್ಲಿಕ್ಕೆ ಎರಡನೇ ಉಪಕರಣ ಅಂತಂದ್ರೆ ಶಿಕ್ಷಣ.
ಶಿಕ್ಷಣ ಒಂದು ಬಹಳ ಪ್ರಮುಖವಾದಂತ ಒಂದು ಉಪಕರಣ. ಆದ್ದರಿಂದ ಶಿಕ್ಷಣದಲ್ಲಿ ಕೇವಲ ಮೀಸಲಾತಿ ಅಷ್ಟೇ ಅಲ್ಲ, ಮೀಸಲಾತಿ ಜೊತೆನಲ್ಲಿ ವಿಶೇಷ ಪ್ರೋತ್ಸಾಹ ಕೂಡ ಕೊಡಬೇಕು. ಬಹಳ ಸುಂದರವಾದಂತಹ ಉದಾಹರಣೆಯನ್ನ ಚೀನಾರಾಮ್ ಅವರು ಕೊಟ್ಟರು, ಮೆಟ್ಟಲು ಮತ್ತು ಲಿಸ್ಟಿನ್. ಆದ್ದರಿಂದ ಶತಶತಮಾನಗಳಿಂದ ರಾಜಕೀಯ ಅಧಿಕಾರದಿಂದ, ಆರ್ಥಿಕ ಸಂಪತ್ತಿನಿಂದ, ಸಾಮಾಜಿಕ ಅಂತಸ್ತಿನಿಂದ ಮತ್ತು ಶೈಕ್ಷಣಿಕ ಅವಕಾಶದಿಂದ ವಂಚಿತರಾದಂತ 4 ರೀತಿಯ ವಂಚನೆಗಳು. ಒಂದು ರಾಜಕೀಯ ಅಧಿಕಾರದಿಂದ ವಂಚನೆ, ಎರಡನೇದು ಆರ್ಥಿಕ ಸಂಪತ್ತನ್ನು ಹೊಂದುವುದರಿಂದ ವಂಚನೆ, ಮೂರನೇದು ಸಾಮಾಜಿಕ ಅಂತಸ್ತು ಇಲ್ಲದೆ ಇರುವಂತಹ ಅಸ್ಪೃಶ್ಯತೆಯ ಒಂದು ವಂಚನೆ, ನಾಲ್ಕನೇದು ಶೈಕ್ಷಣಿಕ ಅವಕಾಶ ಇಲ್ಲದೆ ಇರುವಂತಹ ಒಂದು ವಂಚನೆ. ಈ 4 ರೀತಿಯಿಂದ ವಂಚನೆಗೆ ಒಳಪಟ್ಟಂತ ಒಂದು ಭಾರತ ದೇಶದ ಶ್ರಮದ ಚಕ್ರವನ್ನು ತಿರುಗಿಸ್ತಾ ಇರುವಂತಹ ಒಂದು ಮಹಾ ಸಮುದಾಯ. ಇವತ್ತು ಭಾರತ ದೇಶದಲ್ಲಿ ಇಷ್ಟೊಂದು ಕೃಷಿ ಉತ್ಪನ್ನ ಆಗ್ತಾ ಇದೆ ಅಂತಂದ್ರೆ, ಭಾರತ ದೇಶದಲ್ಲಿ ಇಷ್ಟೊಂದು ಕೈಗಾರಿಕಾ ಉತ್ಪನ್ನ ಆಗ್ತಾ ಇದೆ ಅಂತಂದ್ರೆ, ಭಾರತ ದೇಶದ ಶ್ರಮದ ಚಕ್ರ, ಅಭಿವೃದ್ಧಿಯ ಚಕ್ರ, ಕೈಗಾರಿಕೆಯ ಚಕ್ರ, ಸಂಪತ್ತಿನ ಚಕ್ರ ಮುಂದೆ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಒಂದು ದೊಡ್ಡ ಆಧಾರ ನಮ್ಮ ದೇಶದಲ್ಲಿ ದುಡಿಯುವ ಕೈಗಳನ್ನ, ದುಡಿಯುವ ಮನಸ್ಸನ್ನು ಹೊಂದಿರುವಂತ ದಲಿತ ಮಹಾಸಮುದಾಯ ಅಂತ ಹೇಳಿ ನಾನು ಅವರಿಗೆ ಪ್ರಣಾಮಗಳನ್ನ ಸಲ್ಲಿಸುತ್ತೇನೆ. ಅವರನ್ನ, ಆ ಒಂದು ದೊಡ್ಡ ಸಮಾಜವನ್ನು ರಾಜಕೀಯ ಅಧಿಕಾರದಿಂದ, ಶಿಕ್ಷಣದಿಂದ, ಸಾಮಾಜಿಕ ಅಂತಸ್ತಿನಿಂದ ಮತ್ತು ಆರ್ಥಿಕ ಸಂಪತ್ತಿನಿಂದ ದೂರ ಇಡುವಂತಹ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು. ಆ ಷಡ್ಯಂತ್ರವನ್ನು ಭೇದಿಸಿದಂತಹ ಮಹಾಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಎರಡನೇದು ಅವ್ರು ಶಿಕ್ಷಣ ಅಂತ ಹೇಳ್ತಾರೆ. ಮೂರನೇ ಪ್ರಮುಖವಾದಂತಹ ಅಂಶ ಅವ್ರು ಹೇಳೋದೇನು ಅಂತಂದ್ರೆ ಆರ್ಥಿಕ ಶಕ್ತಿ. ಆ ಆರ್ಥಿಕ ಶಕ್ತಿಯ ಹಿನ್ನೆಲೆಯಲ್ಲಿ ನಾನ್ ಲ್ಯಾಪ್ಸಬಲ್ ಪೂಲ್ ಇದನ್ನ ಜಾರಿಗೆ ತರಬೇಕು. ಅಂದ್ರೆ ಈಗ 18% ಮೀಸಲು ಹಣ ಇಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಕಾರಜೋಳ 22 ನಾನು 22.7% ಮೀಸಲು ಇಡ್ತಾರೆ. ಆ 22.7% ಮೀಸಲು ಹಣ ಖರ್ಚಾಗ್ತಾ ಇದೆಯಾ? ಆಗ್ತಾ ಇದೆಯಾ ಖರ್ಚು? ಖರ್ಚಾಗ್ತಾ ಇಲ್ಲ. ಇದರಲ್ಲಿ 2 ಭಾಗ ಇದೆ. ಒಂದು ಖರ್ಚಾಗೋದು, ಇನ್ನೊಂದು ಮಾರ್ಚ್ 31ನೇ ತಾರೀಕಿಗೆ ಖರ್ಚು ಹಾಕೋದು. ಖರ್ಚಾಗೋದು, ಖರ್ಚು ಹಾಕೋದು. ನಾವೇ ಹಿಂದೆ ಹೇಳ್ತಾ ಇದ್ವಲ್ಲ, ಹಳೆ ಕಲ್ಲು ಹೊಸ ಬಿಲ್ಲು. ನಾನ್ ತಮಾಷೆಗೆ ಹೇಳಿದೆ, ಹಳೆ ಕಲ್ಲು ಹೊಸ ಬಿಲ್ಲು ಅಲ್ಲ, ಹಳೆ ಕಲ್ಲು ಅದೇ ಬಿಲ್ಲು. ಅಂದ್ರೆ ಈ ತರದ ಒಂದು ಸಂಗತಿ ಇವತ್ತು ಸಮಾಜದಲ್ಲಿರುವಂತಹ ಸಂದರ್ಭದಲ್ಲಿ ಆ 22.7% ಖರ್ಚಾಗೋದಿಲ್ಲ, ಖರ್ಚು ಹಾಕೋದಿಲ್ಲ, ಅದರಲ್ಲಿ ಉಳಿತಾಯ ಆಗತ್ತೆ. ಆ ಉಳಿತಾಯ ಆದ್ರೆ ಆ ಏನು 20%, 30%, 40% ಉಳಿತಾಯ ಆದ್ರೆ ಆ ಬಜೆಟ್ ತನ್ನಿಂದ ತಾನು ಅಷ್ಟೇ ಸಣ್ಣದಾಗತ್ತೆ. ಆದ್ರಿಂದ ಆ ಒಂದು ವಂಚನೆ ಆಗಬಾರ್ದು. ಆದ್ದರಿಂದ ಆ ಒಂದು ಮುಂಗಡ ಪತ್ರದ ಮೀಸಲು ಹಣ ಮುಂದಿನ ವರ್ಷಕ್ಕೆ, ಅದರ ಮುಂದಿನ ವರ್ಷಕ್ಕೆ ಅದು ಎಲ್ಲಿಯ ತನಕ ಖರ್ಚಾಗೋದಿಲ್ವೋ ಅಲ್ಲಿಯ ತನಕ ಅದು ದಲಿತ ಸಮುದಾಯದ ಕಲ್ಯಾಣಕ್ಕೆ ಮೀಸಲಾಗಿರಬೇಕು ಅದಕ್ಕೆ ಬೇಕಾದಂತ ಒಂದು ಸಂವಿಧಾನ ತಿದ್ದುಪಡಿಯನ್ನು ತರಬೇಕು. ಅದನ್ನ ನಾನ್ ಲ್ಯಾಪ್ಸಬಲ್ ಪೂಲ್ ಅನ್ನಾಗಿ ಮಾಡೋದಕ್ಕೋಸ್ಕರ ಇದನ್ನೊಂದು ಸಂವಿಧಾನದತ್ತವಾದಂತಹ ಅಧಿಕಾರವನ್ನು ಮಾಡಬೇಕು. ಕಾರಜೋಳ್ರೆ, ಇಟ್ ಶುಡ್ ಬಿಕಮ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಹೇಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗತ್ತೋ, ಅದೇ ರೀತಿ ಈ ಮೀಸಲು ಹಣ ಅದು ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಬೇಕು ಅನ್ನುವಂತ ಒಂದು ಸಂಕಲ್ಪವನ್ನ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಈಗಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಕರ್ನಾಟಕದ ಬಿಜೆಪಿ ರಾಜ್ಯ ಸರ್ಕಾರದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಂದ ಹಿಡ್ಕೊಂಡು ದಲಿತ ಸಮುದಾಯಗಳ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೇಗಿದೆ ಅನ್ನೋದನ್ನ ನಮ್ಮೆಲ್ಲ ನಾಯಕರು ಹೇಳಿದ್ದಾರೆ. ಕಾಂಗ್ರೆಸ್ ಹೇಗೆ ದಲಿತ ವಿರೋಧಿಗಳಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ನಾನು ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಭಾಷಣವನ್ನ ಮುಗಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇನು ಅಂತಂದ್ರೆ, ಈ ಒಂದು ಆರ್ಥಿಕ ಶಕ್ತಿಯನ್ನು ಕೊಡುವಂತ ಒಂದು ವಿಚಾರವನ್ನ ನಾನು, ಪ್ರಹ್ಲಾದ್ ಜೋಶಿ ಅವರು ಮುಂಬರುವಂತಹ
ಅಂದ್ರೆ ಈ ಬಿಡುವಿನ ನಂತರ ಶುರುವಾಗುವಂತ ಸಂಸತ್ತಿನ ಅಧಿವೇಶನದಲ್ಲಿ, ಅಂದ್ರೆ 22ನೇ ತಾರೀಕಿನಿಂದ ಶುರುವಾಗುವಂತ ಸಂಸತ್ತಿನ ಅಧಿವೇಶನದಲ್ಲಿ ಗಟ್ಟಿಯಾಗಿ ಈ ವಿಚಾರವನ್ನು ನಿಮ್ಮೆಲ್ಲರ ಪರವಾಗಿ ನಾವು ಇಡ್ತೇವೆ ಸಂಸತ್ತಿನಲ್ಲಿ. ಕೊನೆಯದಾಗಿ ಸ್ನೇಹಿತರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ನಾವು ಚುನಾವಣೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಒಂದು ಮೇರು ವ್ಯಕ್ತಿತ್ವದ ನಮ್ಮ ಸಂವಿಧಾನ ಕರ್ತೃವಿನ ಒಂದು ಪುಣ್ಯ ಸ್ಮರಣೆಯೊಂದಿಗೆ ನಾವು ಹೋಗ್ತಾ ಇದ್ದೇವೆ. ನಾನು ಒಂದೇ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಭಾರತ ದೇಶದ ಆಡಳಿತ ಇದು ನಡಿಬೇಕು ಅಂತಂದ್ರೆ ಅದು ಅಂಬೇಡ್ಕರ್ ಸ್ಮೃತಿಯೊಂದಿಗೆ ನಡೀಬೇಕು. ಅಂಬೇಡ್ಕರ್ ಸ್ಮೃತಿ, ನನಗೆ ಪತ್ರಕರ್ತರು ಕೇಳ್ತಾರೆ ಅಂಬೇಡ್ಕರ್ ಸ್ಮೃತಿ ಅಂದ್ರೆ ಏನು ಅಂತ. ಯಾಕಂದ್ರೆ ಅವ್ರಿಗೆ ಬರೀ ಮನುಸ್ಮೃತಿ ಗೊತ್ತು. ಈ ಮನುಸ್ಮೃತಿ ಜೊತೆಯಲ್ಲಿ ಅಂಬೇಡ್ಕರ್ ಸ್ಮೃತಿ ಅಂದ್ರೆ ಏನು? ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಪಾಲಿಗೆ ಅಂಬೇಡ್ಕರ್ ಸ್ಮೃತಿ ಅಂತಂದ್ರೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ನಮಗೆ ಅಂಬೇಡ್ಕರ್ ಸ್ಮೃತಿ. ಆದ್ರಿಂದ ಅಂಬೇಡ್ಕರ್ ಸ್ಮೃತಿಯ ಆಧಾರದ ಮೇಲೆ ನಮ್ಮ ಭಾರತದ ಆಡಳಿತವನ್ನ ನಡೆಸುವಂತ, ನಮ್ಮ ರಾಜ್ಯದ ಆಡಳಿತವನ್ನ ನಡೆಸುವಂತ ಸಂಕಲ್ಪವನ್ನ ಭಾರತೀಯ ಜನತಾ ಪಾರ್ಟಿ ಈ ಸಂಕಲ್ಪವನ್ನು ಮಾಡಿದೆ. ಮತ್ತೆ ನಮ್ಮ ಉಳಿದ ಪ್ರಮುಖ ನಾಯಕರು ಹೇಳಿರುವಂತಹ ಪ್ರಕಾರವಾಗಿ ಮೀಸಲಾತಿಯನ್ನ ಅದನ್ನ ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಜಾರಿಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತಂದ್ರೆ ರಂಗನಾಥ್ ಮಿಶ್ರಾ ವರದಿಯ ಶಿಫಾರಸನ್ನು ನಾವು ಧಿಕ್ಕರಿಸಬೇಕು. ಯಾಕೆಂತಂದ್ರೆ ಆ ರಂಗನಾಥ್ ಮಿಶ್ರಾ ವರದಿಯ ಪ್ರಕಾರವಾಗಿ ನಮ್ಮೆಲ್ಲ ಪ್ರಮುಖರು ಹೇಳಿದ ರೀತಿಯೊಳಗೆ ಈಗಿರುವಂತಹ ಮೀಸಲಾತಿ ಅದು ಡೈಲ್ಯೂಟ್ ಆಗುತ್ತೆ. ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗಲ್ಲ. ಆದ್ರಿಂದ ಯಾವ ಶೋಷಿತ ವರ್ಗಕ್ಕೆ, ದಲಿತ ಸಮುದಾಯಕ್ಕೆ ಮೀಸಲಾತಿ ಸಿಗಬೇಕು ಅಂತಿದೆಯೋ ಅದು ಸಿಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನು ಯೋಚನೆ ಮಾಡಿದ್ರು ಸಂವಿಧಾನ ಬರೀಬೇಕಾದ್ರೆ, ಅಂಬೇಡ್ಕರ್ ಯೋಚನೆ ಮಾಡಿದಂತ ಮೀಸಲಾತಿ ಇವತ್ತು ಡೈಲ್ಯೂಟ್ ಆಗಿದೆ. ರಾಜಕೀಯ ಒತ್ತಡಗಳಿಂದಾಗಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇಂದಾಗಿ ಡೈಲ್ಯೂಟ್ ಆಗಿದೆ ತಾನೆ. ಅದು ಎಷ್ಟು ಡೈಲ್ಯೂಟ್ ಆಗಿದೆ, ಏನ್ ಡೈಲ್ಯೂಟ್ ಆಗಿದೆ ಅಂತ ಕಾರಜೋಳರು ಗೊತ್ತು, ವೀರಯ್ಯ ಅವ್ರು ಗೊತ್ತು, ಅಶ್ವಥ್ ನಾರಾಯಣ ಗೊತ್ತು, ಚೀನಾರಾಮು ಗೊತ್ತು. ಅದ್ ನಾನು ವಿವರಣೆಗಳೊಂದಿಗೆ ಹೋಗೋದಿಲ್ಲ. ಆದ್ರಿಂದನೇ ಇವತ್ತು ಇಡೀ ದಲಿತ ಸಮುದಾಯ ಒಟ್ಟಾಗಿ ಸೇರಿ ನಾವೊಂದು ಹೋರಾಟವನ್ನು ಮಾಡಬೇಕಾಗಿದೆ. ಆ ಹೋರಾಟ ಏನು ಅಂತಂದ್ರೆ ಮತ್ತೊಂದು ಸಲ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯನ್ನು ನಮಗೆ ಕೊಡಿ ಅನ್ನುವಂತ ಒಂದು ಹೋರಾಟವನ್ನು ಮಾಡಬೇಕಾಗಿದೆ. ಆ ಶುದ್ಧವಾದಂತಹ ಒಂದು ಮೀಸಲಾತಿಯನ್ನು ಕೊಡಿ ಅನ್ನುವಂತ ಒಂದು ಹೋರಾಟವನ್ನು ಮಾಡಬೇಕಾಗಿದೆ. ಆ ಹೋರಾಟಕ್ಕೆ ಅಣಿಯಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ವಂದಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಧನ್ಯವಾದಗಳು ಅನಂತ್ ಕುಮಾರ್ ಜಿ ಅವರಿಗೆ.